ಓಂ ಸಾಯಿರಾಮ್. 18 ಮತ್ತು 19ನೇ ಅಧ್ಯಾಯಗಳು. ಈ ಟಾಪಿಕಲ್ಲಿ ಏನೇನಿದೆ ಟಾಪಿಕ್ ನೋಡೋಣ. ಹೇಮಾಡ ಪಂತರನ್ನು ಬಾಬಾ ಆಶೀರ್ವದಿಸಿದುದು, ಸಾಟೆ ಮತ್ತು ದೇಶಮುಖ ಅವರ ಕತೆ, ಮತ್ತು ಸದ್ಭಾವನೆಗೆ ಪ್ರೋತ್ಸಾಹ ಉಪದೇಶ, ನಿಣದೆ ದುಡಿಮೆಗೆ ತಕ್ಕ ಪ್ರತಿಫಲ ಇತ್ಯಾದಿ. ಇದಿಷ್ಟು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಯಾರು ಸಾಯಿ ಮಹಿಮೆ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಹೊಸ ನೋಟಿಫಿಕೇಷನ್ಗಳು ಸಿಗುತ್ತದೆ. 18-19ನೇ ಅಧ್ಯಾಯದಲ್ಲಿ ಬಾಬಾ ಅವರವರು ಸದ್ಭಾವನೆಗಳನ್ನ ಪ್ರೋತ್ಸಾಹಿಸಿದ್ರು ಮತ್ತು ಇನ್ನೂ ಅನೇಕ ವಿಚಾರಗಳನ್ನ ಇದರಲ್ಲಿ ತಿಳ್ಕೊಳ್ಳೋಣ. ಸದ್ಗುರುವು ಶಿಷ್ಯನ ಅರ್ಹತೆಯನ್ನು ತಿಳಿದು ಅವನಿಗೆ ಸರಿಯಾದದ್ದನ್ನೇ ಉಪದೇಶ ಮಾಡಿ ಅವನನ್ನು ಸ್ವಾನುಭಾವದ ಗುರಿಯೆಡೆಗೆ ಸಾಗಿಸುತ್ತಾನೆ. ಈ ವಿಚಾರವನ್ನು ಗುರುಗಳು ಹೇಳಿಕೊಟ್ಟಿರುವುದನ್ನು ಬೇರೆಯವರಿಗೆ ತಿಳಿಸಬಾರದೆಂದು ಕೆಲವರು ಅಭಿಪ್ರಾಯ. ಅದರಿಂದ ನಿಷ್ಪ್ರಯೋಜಕ ಅಂತ ವಾದಿಸ್ತಾರೆ. ಆದರೆ ಈ ಅಭಿಪ್ರಾಯ ಸರಿಯಲ್ಲ. ಯಾಕೆಂದರೆ ಸದ್ಗುರು ಮಳೆಗಾಲದ ಮೋಡಗಳಿದ್ದಂತೆ ಧಾರಾಕಾರವಾಗಿ ಅವನು ಮಳೆ ಸುರಿಸಬಲ್ಲನು. ಅಂದರೆ ತನ್ನ ಅಮೃತ ವಚನಗಳನ್ನು ಎಲ್ಲೆಡೆ ಹರಡಬಲ್ಲನು. ಇದನ್ನು ನಾವು ಅನುಭವಿಸಿ ಜ್ಞಾನೋದಯವಾದ ನಂತರ ಯಾವ ಆಸೆಯೂ ಇಲ್ಲದೆ ಇದನ್ನು ಇತರರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ಉದಾಹರಣೆಗೆ ಬುಧ ಕೌಶಿಕ ಮುನಿ ತಾನು ಕನಸಿನಲ್ಲಿ ಕಂಡ ರಾಮರಕ್ಷಾ ಸ್ತೋತ್ರವನ್ನು ಪ್ರಕಟಿಸಿದ್ದಾರೆ. ಅವರು ಪ್ರಕಟಿಸಿದ್ರಿಂದ ಇವತ್ತಿಗೂ ಕೂಡ ನಾವು ರಾಮರಕ್ಷಾ ಸ್ತೋತ್ರವನ್ನು ಪಠಿಸ್ಬೋದು. ಸಾಯಿನಾಥರು ಅವರ ಬೋಧನೆ ಗುಪ್ತವಾಗಿರದೆ ಎಲ್ಲರಿಗೂ ಗೋಚರಿಸುವಂತಿತ್ತು. ಇವರ ಬೋಧನೆಗಳಿಂದ ನಾವು ಗುರಿ ಸಾಧಿಸಬಹುದಾಗಿತ್ತು. ಬಾಬಾರವರಂಥ ಗುರುಗಳು ಜ್ಞಾನಚಕ್ಷುವನ್ನು ತೆರೆದು ಆತ್ಮದ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡುತ್ತಾರೆ. ಇದರಿಂದ ಇಂದ್ರಿಯ ಚಾಪಲ್ಯ ದೂರ ಮಾಡಿ ವಿವೇಕ ಮತ್ತು ವೈರಾಗ್ಯಗಳು ಎಂಬ ಅವಳಿ ಜವಳಿ ಫಲಗಳು ನಮ್ಮಲ್ಲಿ ಕರಗತವಾಗುತ್ತದೆ ಮತ್ತು ಪರಮ ಜ್ಞಾನ ಕನಸಿನಲ್ಲಿಯೂ ಸಹ ಉಕ್ಕಿ ಹರಿಯುತ್ತದೆ. ನಾವು ಸದ್ಗುರುವಿನ ಸಂಘದಲ್ಲಿದ್ದು ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನು ಹೊಂದಬಹುದು. ಭಕ್ತರ ಅಭೀಷ್ಟಗಳೆಲ್ಲವೂ ನೆರವೇರಿಸುವ ಆ ಪರಮಾತ್ಮನು ಸಹಾಯ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮಗೆ ಆನಂದವನ್ನು ದೊರಕಿಸಿಕೊಡುತ್ತಾರೆ. ಈ ಪ್ರಗತಿ ಅಥವಾ ಏಳಿಗೆ ಸದ್ಗುರುವಿನ ಸಹಾಯದಿಂದ ಮಾತ್ರವೇ ಸಾಧ್ಯ. ಒಂದು ಸಾರಿ ಶ್ರೀ ಸಾಟೆಯವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟ ಆಗುತ್ತೆ. ಆದ್ದರಿಂದ ಅವ್ರಿಗೆ ತುಂಬ ತೊಂದರೆ ಆಗಿ ಅವರು ಬೇಸರಗೊಂಡಿರ್ತಾರೆ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಎಲ್ಲಿಗಾದರೂ ಹೋಗಿ ಬರೋಣ ಅಂತ ಅವರು ಒಂದು ಸಲ ಬೇಜಾರು ಮಾಡ್ಕೊಂಡಿದ್ದಾಗ ಅವ್ರಿಗೆ ಶಿರಡಿಗೆ ಹೋಗಿ ಬರೋಕ್ಕೆ ಯಾರೋ ಸಲಹೆ ಕೊಡ್ತಾರೆ. ಆವಾಗ ಮತ್ತೆ ನಮ್ಮ ಕರ್ಮ ಸವದಿದ್ರೆ ಮಾತ್ರ ಪರಮಾತ್ಮನು ಸಮಾಧಾನ ಮತ್ತು ಸಂತೋಷವನ್ನು ಕೊಡಬಲ್ಲ ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತೋರಿಸುತ್ತಾರಂತೆ. ಇದು ಸಾಟೆಯವರಿಗೆ ಅನುಭವ ಆಗುತ್ತೆ. ಅವರು ಶಿರಡಿಗೆ ಒಂದು ಸಲ ಬಂತಿದ್ದಂಗೆ ಅದು ಬಾಬುನ ಹತ್ರ ಬಂದು ಅವ್ರ ದರ್ಶನ ಪಡ್ಕೊಂಡು 1917ರಲ್ಲಿ ಬರ್ತಾರೆ. ಆಗ ಬಾಬಾರವ್ರನ್ನ ನೋಡ್ತಿದ್ದಂಗೆ ಮಂದಸ್ಮಿತವಾದ ಶಾಂತಿಯುತವಾದ ವದನವನ್ನು ನೋಡಿದ ಕೂಡಲೇ ಅವರಿಗೆ ತಕ್ಷಣ ಶಾಂತಿ ದೊರಕುತ್ತೆ. ಬಾಬಾರವರ ದರ್ಶನ ಸೌಲಭ್ಯ ದೊರಕಿದ್ದು ತಮ್ಮ ಪೂರ್ವಜನ್ಮದ ಪುಣ್ಯದ ಫಲವೇ ಅಂತ ಅವರು ಭಾವಿಸ್ತಾರೆ. ಮತ್ತು ಶ್ರೀ ಸಾಟೆಯವರು ದೃಢ ಸಂಕಲ್ಪಿಗಳಾಗಿದ್ದರು. ಅವರು ಗುರುಚರಿತ್ರೆಯನ್ನು ಪಠಣ ಶುರು ಮಾಡ್ತಾರೆ. ಆ ಗ್ರಂಥವನ್ನು 7 ಸಪ್ತಾಹ ಅಂದರೆ ಒಂದು ಸಪ್ತಾಹ ಮಾಡ್ತಾರೆ. 7 ದಿನದಲ್ಲಿ ಮುಗಿಸಿದಾಗ ಆ ರಾತ್ರಿ ಬಾಬಾ ಅವ್ರಿಗೆ ಕನಸಲ್ಲಿ ದರ್ಶನ ಕೊಡ್ತಾರೆ. ಆ ಕನಸಲ್ಲಿ ಏನು ಅಂದರೆ ಗುರುಚರಿತ್ರೆಯನ್ನು ವಿವರಿಸ್ತಾ ಇರೋ ದೃಶ್ಯನ ಕನಸಲ್ಲಿ ಕಾಣ್ತಾರೆ. ಆಗ ತಕ್ಷಣ ಅವರು ಎಚ್ಚೆತ್ಕೊಂಡು ನಾನು ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಸಿಕ್ಕಿ ತೊಳಗುತ್ತಿರುವ ಆತ್ಮವನ್ನು ಗುರುಚರಿತ್ರೆಯ ವಿವರಣೆಯಿಂದ ಎಚ್ಚರಿಸಿದ್ದಾರೆ ಅಂತ ಅವರು ಬಾಬಾರವ್ರನ್ನ ಹೊಗಳಲೇಬೇಕು ಅಂದ್ಬಿಟ್ಟು ಕಾಕಾ ಸಾಹೇಬ್ರ ಹತ್ರ ಬಂದು ಕೇಳ್ತಾರೆ.
ಈ ಕನಸಿನ ಅರ್ಥ ಏನು, ಇನ್ನೊಂದು ಸಪ್ತಾಹ ಮಾಡಬೇಕು ಅಂತ ಬಾಬಾರವರಲ್ಲಿ ವಿಚಾರಿಸಿ ಅಂತ ಕೇಳ್ಕೊತಾರೆ. ಅವ್ರ ಪರವಾಗಿ ಕಾಕಾರವರು ಬಾಬಾರನ್ನ ಕೇಳ್ತಾರೆ, ದೇವರೇ, ಈ ನಿಮ್ಮ ದರ್ಶನದಿಂದ ಸಾಟೆಯವರಿಗೆ ಏನು ಸಲಹೆ ನೀಡಿದಿರಿ? ಅವರು ಗುರುಚರಿತ್ರೆಯನ್ನು ಇನ್ನೊಂದು ಸಪ್ತಾಹ ಮಾಡಬೇಕಾ? ಅವರು ಅಸಾಮಾನ್ಯ ಭಕ್ತರು, ಅವರನ್ನು ಆಶೀರ್ವದಿಸಿ ಅಂತ ಕೇಳಿದಾಗ ಬಾಬಾ ಅವರಂತಾರೆ, ಅವನು ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲಿ, ಶ್ರದ್ಧಾ ಭಕ್ತಿಗಳಿಂದ ಪಠಿಸಿದರೆ ಪರಮಾತ್ಮನು ಅವನಿಗೆ ಒಳ್ಳೆಯದನ್ನು ಮಾಡುತ್ತಾರೆ ಅಂತ ಬಾಬಾ ಹೇಳ್ತಾರೆ. ಇದನ್ನು ಹೇಳಿದಾಗ ಅಲ್ಲೇ ಮಸೀದಿಲಿ ಕೂತಿರ್ತಾರಲ್ಲ ಹೇಮಾಡಪಂತರು, ಬಾಬರವರ ಪಾದ ಒತ್ತ ಕೂತಿರ್ತಾರೆ. ಅವರು ಈ ವಚನ ಕೇಳ್ತಿದ್ದಂಗೆ, ಏನು ಸಾಟೆಯವರು ಒಂದು ವಾರದಲ್ಲಿ ಪಠಿಸೋದಕ್ಕೆ ಅವರಿಗೆ ಪ್ರತಿಫಲ ದೊರಕ್ಬಿಡ್ತಾ? ನಾನು 40 ವರ್ಷದಿಂದ ಇಲ್ಲೇ ಇದ್ಕೊಂಡು ಪಠಿಸ್ತಾ ಇದ್ದೀನಿ, ನನಗೇನು ಪ್ರತಿಫಲನೇ ದೊರಕಿಲ್ವಲ್ಲ ಅಂತ ಹೇಮಾಡಪಂತರಿಗೆ ಮನಸ್ಸಿಗೆ ಬರುತ್ತೆ. ಮತ್ತು 7 ದಿನದಲ್ಲೇ ಅವ್ರ ಬಯಕೆಗಳೆಲ್ಲ ಈಡೇರ್ತು, ನಾನು 7 ವರ್ಷದಿಂದ ಇಲ್ಲೇ ಇದ್ದೀನಿ, ಆದರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಮಾಡಪಂತ ಮನಸ್ಸಲ್ಲಿ ಯೋಚನೆ ಶುರು ಆಗುತ್ತೆ. ಆಗ ಬಾಬಂಗೆ ಇದೆಲ್ಲ ತಿಳಿಯುತ್ತೆ. ಅವನು ಯೋಚನೆ ಮಾಡಿರೋದೆಲ್ಲ ಅಂದರೆ ಬಾಬಂಗೆ ಭಕ್ತರ ಮನಸ್ಸಲ್ಲಿ ಏನಿತ್ತು ಅದನ್ನೆಲ್ಲ ಗ್ರಹಿಸೋ ಶಕ್ತಿ ಇತ್ತು. ಆಗ ತಕ್ಷಣ ಅವ್ರು ಏನು ಮಾಡ್ತಾರೆ, ಹೇಮಾಡಪಂತ್ರನ ಕೂತ್ಕೊಂಡು ಹೇಮಾಡಪಂತ್ರನಂತಾರೆ, ನೀನು ಹೋಗಿ ಶ್ಯಾಮನ ಹತ್ರ 15 ರೂಪಾಯಿ ದಕ್ಷಿಣೆ ತೊಗೊಂಡು ಬಾ, ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ಆನಂದದಿಂದ ವಿರಮಿಸ್ಕೊಂಡು ಬಾ ಅಂತ ಬಾಬಾ ಹೇಳ್ತಾರೆ. ಆಗ ಈ ಆಜ್ಞೆನ ತಕ್ಷಣ ಅವರು ಹೇಮಾಡಪಂತರು ಶ್ಯಾಮ ಅವ್ರ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಮತ್ತು ಶ್ಯಾಮನವ್ರ ಮನೆಗೆ ಬರ್ತಾರೆ. ಬಂದಾಗ ಶ್ಯಾಮ ಅಲ್ಲಿ ಮಡಿ ಉಟ್ಕೊಂಡು ದೇವ್ರ ಪೂಜೆಗೆ ಹೋಗೋಕ್ಕೆ ರೆಡಿಯಾಗಿರ್ತಿರ್ತಾರೆ. ಆಗ ಅವರಂತಾರೆ, ಏನಪ್ಪ ನೀನು ಬೆಳಗ್ಗೆ ಇಷ್ಟು ಬೇಗ ಬಂದ್ಬಿಟ್ಟಿದೆಯಲ್ಲ, ಮಸೀದಿಯಿಂದ ಬಂದ್ಯಾ, ಏನು ಸಮಾಚಾರ ಅಂತ ಶ್ಯಾಮ ಕೇಳ್ತಾರೆ. ಸರಿ ಆಯಿತು, ನೀವು ಇಲ್ಲೇ ಕೂತೀರಿ, ನಾನು ಪೂಜೆ ಮುಗಿಸ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ತಾಂಬೂಲ ಕೊಡ್ತಾರೆ. ಅವರು ಒಂದು ಕಿಟಕಿಲಿ ಇದ್ದಿದ್ದು ಒಂದು ಏಕನಾಥ ಭಾಗವತ ಬುಕ್ ಅವ್ರ ಕೈಗೆ ಸಿಗುತ್ತೆ. ಅದು ತೆಗೆದು ಓದೋಕ್ಕೆ ಶುರು ಮಾಡ್ತಾರೆ. ಮತ್ತು ಅವರು ಮೊದಲೇ ಓದಾಗಿದ್ದಾಗ ಒಂದು ಅರ್ಧಕ್ಕೆ ನಿಲ್ಲಿಸಿರ್ತಾರೆ. ಆ ಬುಕ್ ತೆಗಿತಿದ್ದಂಗೆ ಅರ್ಧ ನಿಲ್ಲಿಸಿದ್ದೇ ಕರೆಕ್ಟಾಗಿ ಅದೇ ಪೇಜ್ ಬರುತ್ತೆ. ಅವ್ರಿಗೆ ಖುಷಿ ಆಗುತ್ತೆ, ಅಯ್ಯೋ ನನ್ನ ಮುಂದೆ ಓದಬೇಕಾದ್ದು ಬುಕ್ಕೇ ಬಂತಲ್ಲ, ಅದೇ ಹಾಳೆ ಬಂತು ಅಂದ್ಬಿಟ್ಟು ಆ ಕಥೆನ ಏಕನಾಥ ಭಾಗವತನ ಓದೋಕ್ಕೆ ಶುರು ಮಾಡ್ತಾರೆ. ಮತ್ತು ಬಾಬಾ ಮಸೀದಿಲಿ ಯಾವಾಗ್ಲೂ ಏಕನಾಥ ಭಾಗವತ ಮತ್ತು ಭಾವಾರ್ಥ ರಾಮಾಯಣಗಳನ್ನ ಇವುಗಳನ್ನ ಓದಿದ್ರೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಬಾಬಾ ಹೇಳ್ತಿರ್ತಾರೆ. ಇದನ್ನು ಯಾವಾಗಲೂ ಮಸೀದಿಲಿ ಓದ್ತಾ ಇರ್ತಾರೆ. ಯಾರು ಹೇಮಾಡಪಂತರು ಮತ್ತು ಜೋಗ, ಕಾಕಾ ದೀಕ್ಷಿತ ಇವರೆಲ್ಲ ಪ್ರತಿದಿನ ಓದ್ತಾ ಇರ್ತಾರೆ. ಮತ್ತು ಈ ಕಥೆ ಎಲ್ಲ ಭಾಗವತನ ಓದೋಕ್ಕೆ ಶುರು ಮಾಡಾದಮೇಲೆ ಅಷ್ಟೊತ್ತಿಗೆ ಶ್ಯಾಮ ಅವರು ಇವರು ಓದಿ ಮುಗಿಸ್ತಾರೆ. ಶ್ಯಾಮ ಬರ್ತಾರೆ ಪೂಜೆ ಮುಗಿಸ್ಕೊಂಡು ಬಂದು, ಏನು ಸಂದೇಶ ತೊಗೊಂಬಂದಿದ್ಯಾ ಅಂತ ಕೇಳ್ತಾರೆ. ಆಗ ಬಾಬಾ ಹೇಳಿದ್ದಾರೆ, ನಿಮ್ಮಿಂದ 15 ರೂಪಾಯಿ ದಕ್ಷಿಣೆ ತೊಗೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಹೇಮಾಡಪಂತರು ಹೇಳ್ತಾರೆ. ಆಗ ಶ್ಯಾಮ ಅಂತಾರೆ, ಇನ್ನೂ ಆಶ್ಚರ್ಯದಿಂದ, ನನ್ನ ಹತ್ರ ಹಣ ಇಲ್ಲ, ದಕ್ಷಿಣೆ ಬದಲಾಗಿ ನನ್ನ 15 ನಮಸ್ಕಾರಗಳನ್ನ ತೊಗೊಂಡೋಗು ಅಂತ ಶ್ಯಾಮ ಹೇಳ್ತಾರೆ. ಆಗ ಹೇಮಾಡಪಂತರು, ಸರಿ ಆಯಿತು, ನನ್ನ 15 ರೂಪಾಯಿ ದಕ್ಷಿಣೆ ತೊಗೊಂಡಿದ್ದೀನಿ, ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳೆಯೋಣ ಅಂತ ಹೇಮಾಡಪಂತರು ಹೇಳ್ತಾರೆ. ಸರಿ ಶ್ಯಾಮ ಆಯಿತು, ಇಬ್ಬರು ಕೂತ್ಕೊಂಡು ಬಾಬನ ಈ ಲೀಲೆಗಳ ಬಗ್ಗೆ, ಆಶ್ಚರ್ಯಕರವಾದ ಸಂಗತಿಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಆಗ ಶ್ಯಾಮ ಅಂತಾರೆ, ನಾನು ಹಳ್ಳಿ ನೀನು ಎಷ್ಟೇ ಆದರೂ ನಾಗರಿಕ, ಇಲ್ಲಿಗೆ ಯಾಕೆ ಬಂದೆ ಬಾಬಾ, ನಿನ್ನ ಯಾಕೆ ಇಲ್ಲಿಗೆ ಕಳಿಸಿದ್ರು? ಅವರ ಲೀಲೆಗಳನ್ನು ನಮಗಂತೂ ತಿಳಿಯೋಕ್ಕಾಗಲ್ಲ, ಅವ್ರ ಮರ್ಮನಂತೂ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಮನುಷ್ಯರಿಂದನೇ ಸಾಧ್ಯ ಇಲ್ಲ. ಅವರು ಏನು ಕಳಿಸಿದಾರೋ ನನಗೆ ಗೊತ್ತಿಲ್ಲ, ಆದರೂ ನನಗೊಂದು ಕತೆ ನೆನಪಿಗೆ ಬಂದಿದೆ, ಅದನ್ನು ಹೇಳ್ತೀನಿ ಕೇಳು ಅಂತ ಶ್ಯಾಮ ಹೇಳ್ತಾರೆ. ಹೇಮಾಡಪಂತರು ಸರಿ ಆಯಿತು ಅಂದ್ಬಿಟ್ಟು ಅವರು ಕತೆ ಕೇಳ್ತಾರೆ. ಶ್ಯಾಮ ಹೇಳ್ತಾರೆ, ಭಕ್ತನು ಶ್ರದ್ಧೆ ಭಕ್ತಿ ಉಳ್ಳನಾಗಿದ್ದರೆ ಪ್ರತಿಫಲ ಶೀಘ್ರದಲ್ಲೇ ದೊರಕುತ್ತದೆ. ಮತ್ತು ಕೆಲವ್ರನ್ನ ಕಠಿಣ ಪರೀಕ್ಷೆಗೆ ಗುರುಪಡಿಸಿ ನಂತರ ಉಪದೇಶ ನೀಡ್ತಿದ್ರು ಬಾಬಾ ಅಂತ ಅವನು ಹೇಳ್ತಾನೆ. ಸರಿ, ಅವನು ಉಪದೇಶ ಕೇಳ್ತಿದ್ದಂಗೆ, ಹೌದು, ಅವನು ಬಾಬಾ ಹೇಮಾಡಪಂತರಿಗೆ ಬಾಬಾ ನನಗೆ ಗುರುಚರಿತ್ರೆಯ ಪಠಣೆ ಮಾಡಬೇಕು ಅಂತ ಹೇಳಿದಾಗ ಆ ಸಂಗತಿ ಅವನಿಗೆ ನೆನಪಿಗೆ ಬಂದು, ಈಗ ಶ್ಯಾಮ ಹೇಳ್ತಿದ್ದ ಕಥೆನ, ಅದಕ್ಕೋಸ್ಕರ ನನಗೆ ಬಾಬಾ ಇಲ್ಲಿ ಕಳಿಸಿದ್ದಾರೆ ಅಂದ್ಬಿಟ್ಟು ಅವನು ಶ್ಯಾಮ ಹೇಳೋ ಕಥೆನ ಕೇಳ್ತಾನೆ ಹೇಮಾಡಪಂತರು. ರಾಧಾಬಾಯಿ ದೇಶಮುಖ ಅಂತ ರಾಧಾಬಾಯಿ ಅಂತ ಒಬ್ಬಳು ವೃದ್ಧಳಿರ್ತಾಳೆ. ಅವರು ಬಾಬಾರವರ ಕೀರ್ತಿ ಕೇಳಿಕೊಂಡು ಶಿರಡಿಗೆ ಬರ್ತಾರೆ.
ಬಾಬಾರವ್ರನ್ನ ತುಂಬ ಮನಸಾರೆ ಇಷ್ಟಪಡ್ತಿರ್ತಾರೆ. ಆಗ ಅವರು ನನ್ನ ಗುರು ನನ್ನ ಆಶೀರ್ವಾದ ಮಾಡಬೇಕು, ಅವರು ನನಗೆ ಉಪದೇಶ ನೀಡಬೇಕು, ಇಲ್ಲದೆ ಹೋದರೆ ಉಪದೇಶ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೋತಾಳೆ. ಈ ಥರ ಮಾಡದೆ ಹೋದರೆ ನನಗಂತೂ ಗೊತ್ತಿಲ್ಲ, ನಾನು ಸ್ವೀಕರಿಸಿ ನನ್ನ ಉಪದೇಶ ಮಾಡದೇ ಇದ್ದರೆ ನಾನು ಆವರಣಾಂತಿಕ ಉಪವಾಸ ಮಾಡಬೇಕು ಅಂತ ನಿರ್ಧರಿಸಿ ಮನೆಗೆ ಹೋಗ್ತಾಳೆ. ಆವಾಗ ಸರಿ ಮನೆಯಲ್ಲಿ ಅವಳು ಅವತ್ತಿಂದ ಆಹಾರ ನೀರು ಎಲ್ಲನೂ ಬಿಟ್ಬಿಡ್ತಾಳೆ. ಆಗ ಅವಳ ಪರವಾಗಿ ಬಾಬಾರವ್ರ ಹತ್ರ ಹೋಗಿ ಕೇಳ್ಕೊತಾಳೆ, ಇವರು ಏನು ಶ್ಯಾಮ, ಬಾಬಾ ಇದೇನು ಹಿಂಗೆ ಎಂಥ ಲೀಲೆ, ನೀವು ಅನೇಕರನ್ನ ಇಲ್ಲಿ ಕರೆಸಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ, ಈ ವೃದ್ಧಳಿಗೆ ಯಾಕೆ ನೀವು ಆಶೀರ್ವಾದ ಮಾಡಿಲ್ಲ, ಅವಳು ನಿನ್ನನ್ನೇ ನಂಬಿರ್ತಾಳೆ, ನೀವು ಉಪದೇಶ ಮಾಡದಿಲ್ಲದೆ ಹೋದರೆ ಮಾರಣಾಂತಿಕ ಉಪವಾಸ ಮಾಡುವೆನೆಂದು ಅವಳು ಪ್ರತಿಜ್ಞೆ ಮಾಡಿದ್ದಾಳೆ, ಏನು ದಯವಿಟ್ಟು ಅವಳ ಮೇಲೆ ಆಶೀರ್ವದಿಸಿ ಅಂತ ಕೇಳ್ಕೊಂಡಾಗ ಬಾಬಾ ಬಾಬಾ ಏನು ಮಾಡ್ತಾರೆ, ಅವಳನ್ನು ಕರೆಸಿ ಮತ್ತು ಯಾಕೆ ಅನ್ಯಾಯವಾಗಿ ನಿಮ್ಮ ದೇಹನ ದಂಡಿಸ್ಕೊಳ್ತೀರಾ, ನೀವೇ ನನ್ನ ನಿಜವಾದ ಮಾತೆ, ನಾನು ನಿಮ್ಮ ಕನಿಕರ ಪುತ್ರ, ನಾನು ಹೇಳೋದನ್ನು ಕೇಳಿ ನನ್ನ ಸ್ವಂತ ಅನುಭವನೇ ಕೇಳ್ತೀನಿ, ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಏನಪ್ಪ ಅಂದರೆ ನನಗೊಬ್ಬರು ಗುರು ಇದ್ದರು, ಅವರು ಮಹಾ ಸಾಧುಗಳು ದಯಾಮಯರು ಆಗಿದ್ದರು, ನಾನು ಅವರಲ್ಲಿ ಬಹಳ ದಿನಗಳಿಂದ ಕಾಲಗಳಿಂದ ಸೇವೆ ಮಾಡಿದ್ದೆ, ಆದರೂ ಕೂಡ ನನಗೆ ಒಂದು ದಿನ ಅವರು ಮಂತ್ರೋಪದೇಶ ಮಾಡಲಿಲ್ಲ, ಆದರೂ ಅವ್ರನ್ನ ಬಿಡಬಾರ್ದು ಅಂತ ನಾನು ದೃಢ ಸಂಕಲ್ಪ ಮಾಡಿದೆ. ಒಂದು ದಿನ ಅವರು ನನಗೆ 2 ಕಾಸು ದಕ್ಷಿಣೆ ಕೇಳಿದ್ರು. ಆ ದಕ್ಷಿಣೆ ಏನು ಅಂದರೆ, ಆ ದಕ್ಷಿಣೆ ನನಗೆ ಅರ್ಪಿಸು ಅಂತ ಅವರು ಕೇಳ್ತಾರೆ. ಅವ್ರು ಕೇಳಿದ್ದು 2 ಕಾಸುಗಳು ಅಂದರೆ ದೃಢ ನಂಬಿಕೆ ಮತ್ತು ತಾಳ್ಮೆಗಳು ಅಂತ ಸೂಚಿಸ್ತಿದ್ವು. ಅವನ್ನ ನಾನು ಅರ್ಪಿಸಿದೆ ಮತ್ತು ಅವರಿಗೆ ಸಂತೋಷ ಆಯಿತು ಅಂತ ಬಾಬಾ ಹೇಳ್ತಾರೆ. ನಾನು 12 ವರ್ಷಗಳ ಕಾಲ ಗುರುವಿನ ಸೇವೆಯನ್ನು ಮಾಡಿದೆ, ಅವರು ನನ್ನ ಉದ್ಧರಿಸಿದ್ದರು, ಮತ್ತು ಆಹಾರ ಬಟ್ಟೆಗಳಿಗೇನೂ ಕೊರತೆ ಇರಲಿಲ್ಲ, ಅವರು ನನ್ನ ತುಂಬ ಪ್ರೀತಿಸ್ತಿದ್ದರು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಅವರು ಪ್ರೀತಿಯ ಅವತಾರ ಮೂರ್ತಿಗಳಾಗಿದ್ದರು. ಅವ್ರನ್ನ ನಾನು ಹೇಗೆ ವರ್ಣಿಸಲಿ, ಅವರಂಥ ಗುರುಗಳು ವಿರಳ. ನಾನು ಅವರನ್ನು ನೋಡಿದಾಗ ತಪಸ್ಸಿನಲ್ಲಿ ನಿರತರಾಗುವಂತೆ ಕಾಣುತ್ತಿದ್ದರು. ಹಗಲಿರುಳು ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ. ನನಗೆ ಹಸುವು ಬಾಯಾರಿಕೆ ಆಗುತ್ತಾನೇ ಇರಲಿಲ್ಲ, ಅವರಿಲ್ಲದೆ ನನಗೆ ಶಾಂತಿನೇ ಇರುತ್ತಿರಲಿಲ್ಲ. ಗುರುವಿನ ಹೊರತಾಗಿ ನಾನು ಬೇರೆ ಏನೂ ಧ್ಯಾನ ಮಾಡ್ತಿರಲಿಲ್ಲ, ಅವರೇ ನನಗೆ ಸರ್ವಸ್ವವಾಗಿದ್ದರು. ನನ್ನ ಮನಸ್ಸನ್ನು ಯಾವಾಗಲೂ ಅವರಲ್ಲೇ ಇಟ್ಟಿದ್ದೆ. ಇದೇ ನನ್ನ ಮೊದಲಿನ ದಕ್ಷಿಣೆ. ಮತ್ತೊಂದು ದಕ್ಷಿಣೆ ತಾಳ್ಮೆ. ಇದನ್ನು ಬಹಳ ಕಾಲದಿಂದ ನಾನು ಅವ್ರ ಸೇವೆ ಮಾಡಿಕೊಂಡು ಇದ್ದೆ. ತಾಳ್ಮೆ ಅನ್ನೋದು ಸಂಸಾರವನ್ನು ಸಾಗಿಸುವ ದೋಣಿಗೆ ತಾಳ್ಮೆನೇ ಬಹಳ ಮುಖ್ಯ. ಅದು ಪಾಪಗಳನ್ನು ನಿರ್ಮೂಲ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸುತ್ತದೆ. ತಾಳ್ಮೆ ಮತ್ತು ವಿಶ್ವಾಸ ಅನ್ನೋದು ಅವಳಿ ಜೋಳಿಗಳಿದ್ದಂತೆ, ಅಂದರೆ ಶ್ರದ್ಧಾ ಸಬೂರಿ, ಇದಿಷ್ಟನ್ನೇ ಪಾಲಿಸ್ಬೇಕು ಅಂತ ಬಾಬಾ ಹೇಳಿದ್ದಾರೆ. ಮತ್ತು ಬಾಬಾ ಅಂತಾರೆ, ನನ್ನಿಂದ ಗುರು ಇನ್ನೇನನ್ನು ಬಯಸಲಿಲ್ಲ, ಅವರು ಯಾವಾಗಲೂ ನನ್ನ ಸದಾ ರಕ್ಷಿಸುತ್ತಿದ್ದರು, ಮತ್ತು ಕೆಲವು ಸಲ ಅವರೊಡನೆ ಇದ್ದೆ ಮತ್ತು ಅವರನ್ನು ಅಗಲಿಯೂ ಇದ್ದೆ, ಆದರೂ ಕೂಡ ಅವರ ಪ್ರೇಮ ಅಚಲವಾಗಿತ್ತು. ನಾನು ಯಾವಾಗಲೂ ಅವರು ತನ್ನ ಕೃಪಾದೃಷ್ಟಿಯಿಂದ ನನ್ನ ಕಾಪಾಡ್ತಿದ್ರು ತಾಯಿ. ನನ್ನ ಗುರು ನನಗೆ ಯಾವ ಮಂತ್ರನೂ ಉಪದೇಶಿಸಲಿಲ್ಲ. ಆದ್ದರಿಂದ ನಾನೇನು ನಿಮ್ಗೆ ಉಪದೇಶ ಮಾಡಲಿ, ಗುರುವಿನ ಕೃಪಾ ಕಟಾಕ್ಷವೇ ಸಂತಸದ ಕಾರಣ ಎಂದು ತಿಳಿಯಿರಿ, ಮತ್ತು ಯಾರಿಂದಲೂ ಮಂತ್ರೋಪದೇಶ ತಗೊಳ್ಳಲು ಪ್ರಯತ್ನ ಪಡಬೇಡಿ. ನನ್ನನ್ನು ತಮ್ಮ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸವಿಡಿ. ನನ್ನನ್ನು ಮನಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ. ಈ ಮಸೀದಿಯಲ್ಲಿ ಕುಳಿತು ನಾನು ಸತ್ಯವನ್ನೇ ನುಡಿಯುತ್ತೇನೆ. ಇದಕ್ಕೆ ಯಾವ ಸಾಧನೆಯ ಮತ್ತು ಶಾಸ್ತ್ರಗಳ ಪಾಂಡಿತ್ಯವೂ ಬೇಕಿಲ್ಲ. ಅಂದರೆ ಯಾರು ಗುರುವನ್ನು ಹರಿಹರ ಬ್ರಹ್ಮಾದಿಗಳೆಂದು ಆರಾಧಿಸುತ್ತಾರೋ ಅವರು ಆಶೀರ್ವದಿಸಲ್ಪಡುತ್ತಾರೆ ಅಂತ ಇದಿಷ್ಟು ಹೇಳಿದಾಗ, ಈ ಉಪದೇಶ ಮಾಡಿದಾಗ ರಾಧಾಬಾಯಿ ಸಂಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಡ್ತಾಳೆ. ಆಗ ಅವಳು ಅದಕ್ಕೆ ಆವಾಗ ಬಾಬನ ಮೇಲೆ ನಂಬಿಕೆ ಬರುತ್ತೆ. ಅಂದರೆ ಮಾಡಪ್ಪಂತರು ಇದಿಷ್ಟು ಕತೆ ಕೇಳಿದ ತಕ್ಷಣ ಅವರಿಗೆ ಖುಷಿ ಆಗ್ಬಿಡುತ್ತೆ, ಅವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಇದಿಷ್ಟು ಅವ್ರಿಗೆ ಮನವರಿಕೆ ಆಗುತ್ತೆ. ಬಾಬಾ ನನಗೆ ಇಲ್ಲಿಗೆ ಏನಕ್ಕೆ ಕಳಿಸಿದ್ರು, ಇದೆಲ್ಲ ನಾನೆಲ್ಲ ತಿಳ್ಕೊಂಡೆ ಅಂತ ಅವನಿಗೆ
ಅವನ ಸಂತೋಷಕ್ಕೆ ಪಾರನೇ ಇರಲ್ಲ. ಅಷ್ಟೊತ್ತಿಗೆ ಮಧ್ಯಾಹ್ನದ ಆರತಿ ಶುರು ಆಗುತ್ತೆ. ಗಂಟೆ ಬಾರ್ಸೋಕ್ಕೆ ಶುರು ಮಾಡ್ತಾರೆ. ಇದನ್ನು ಈ ಶ್ಯಾಮ ಮತ್ತು ಹೇಮಾಡ ಪಂತರು ಇಬ್ಬರು ಕೇಳಿಸ್ಕೊಂಡು ಮಸೀದಿಗೆ ಹೊರಡ್ತಾರೆ. ಮಸೀದಿಗೆ ಎಲ್ಲರೂ ಮಸೀದಿಗೆ ಬಂದಾಗ ಎಲ್ಲರೂ ಆರತಿ ಹಾಡನ್ನ ಆಡ್ತಾ ಇರ್ತಾರೆ. ಆಗ ಬಾಬಾ ಅವರು ಹೇಮಾಡ ಪಂತ್ರನ, ನಾನು 15 ರೂಪಾಯಿ ದಕ್ಷಿಣೆ ಕೇಳಿದ್ಯಲ್ಲ, ದಕ್ಷಿಣೆ ಕೊಡು ಅಂತ ಕೇಳ್ತಾರೆ. ಆಗ ಅವರಂತಾರೆ, ಶ್ಯಾಮ ಅವರು 15 ನಮಸ್ಕಾರ ಮಾತ್ರ ಕೊಟ್ಟಿರ್ತಾರೆ ಅಂತ ಹೇಳಿದಾಗ, ಸರಿ, ನಾನು ಹೇಳಿದ ಪ್ರಕಾರ ಏನಾದ್ರು ಮಾತುಕತೆ ನಡೆಸಿದ್ರಾ ಅಂತ ಬಾಬಾ ಕೇಳ್ತಾರೆ. ಆಗ ಹೌದು. ಆಗ ಗಂಟೆ ಶಬ್ದ, ಮೃದಂಗ ಶಬ್ದ ಯಾವುದನ್ನು ಲೆಕ್ಕಿಸದೆ ಹೇಮಾಡ ಪಂತರು ಅವ್ರು ನಡೆದ ವಿಚಾರವನ್ನೆಲ್ಲ ಹೇಳ್ತಾರೆ. ಬಾಬಾರವರು ಕೇಳ್ತಾ ಇರ್ತಾರೆ. ಆಗ ಹೇಮಾಡ ಪಂತರು ನಿಜಕ್ಕೂ ವೃದ್ಧಳ ಕಥೆಯಿಂದ ನನ್ನನ್ನು ಪರೋಕ್ಷವಾಗಿ ಆಶೀರ್ವದಿಸಿದ್ದೀರಿ ಬಾಬಾ ಅಂತಂದಾಗ ಬಾಬಾ ಅಂತಾರೆ, ಕತೆ ನಿಜವಾಗಿ ಅದ್ಭುತವಾದದ್ದು, ಆದರೆ ನೀನು ಹೇಗೆ ಆಶೀರ್ವದಿಸಲ್ಪಟ್ಟೆ ವಿವರಿಸು ಅಂತ ಹೇಳಿದಾಗ ಹೇಮಾಡ ಪಂತರಂತಾರೆ, ಈ ಕೇಳಿದ ವಿಷಯವನ್ನೆಲ್ಲ ಹೇಳಿದರು. ಬಾಬಾರವರು ಆನಂದದಿಂದ, ನಿನಗೆ ಈ ಕತೆ ಪೂರ್ಣವಾಗಿ ಅರ್ಥವಾಯಿತಾ ಅಂತ ಕೇಳ್ತಾರೆ. ಆಗ ಹೇಮಾಡ ಪಂತರು, ಹೌದು ಬಾಬಾ, ನನಗೆ ತುಂಬ ಶಾಂತಿ ದೊರಕಿದೆ ಅಂತಂತಾರೆ. ಆಗ ಬಾಬಾರವರು, ನನ್ನ ರೀತಿ ಅದ್ವಿತೀಯವಾದದ್ದು, ಈ ಒಂದು ಕಥೆಯನ್ನು ಜ್ಞಾಪದಲ್ಲಿಟ್ಟುಕೊಂಡರೆ ನಿನಗೆ ಉಪಯೋಗವಾಗುತ್ತದೆ. ಆತ್ಮಜ್ಞಾನ ದೊರಕಬೇಕಾದರೆ ಭಕ್ತಿ ಅತ್ಯವಶ್ಯಕ. ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ನಿನ್ನ ವೃತ್ತಿಗಳು ಸಮಾಧಾನವಾಗುತ್ತದೆ. ಆಶಾರಹಿತನಾಗಿ ನಿನ್ನ ಮನಸ್ಸನ್ನು ಆ ಪರಮಾತ್ಮನಲ್ಲಿಡು, ಆಗ ಗುರಿಯನ್ನು ಸಾಧಿಸಬಹುದು. ಮತ್ತು ಯಾವಾಗಲೂ ನನ್ನ ನಿರಾಕಾರವಾದ ರೂಪವನ್ನು ಧ್ಯಾನಿಸುತ್ತಿರು. ಇಲ್ಲದಿದ್ದರೆ ಹಗಲಿರುಳು ನೀನು ನೋಡುತ್ತಿರುವ ರೂಪವನ್ನೇ ಧ್ಯನಿಸು. ಈ ರೀತಿ ಮಾಡಿದರೆ ನಿನ್ನ ವೃತ್ತಿಗಳು ಒಂದು ದಾರಿಯನ್ನು ಅನುವರ್ತಿಸಿ ಧ್ಯಾತ, ಧ್ಯಾನ, ಧ್ಯೇಯ ಇವುಗಳಿಗಿರುವ ವ್ಯತ್ಯಾಸವು ದೂರವಾಗುತ್ತದೆ. ಆಗ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ ಅಂತ ಬಾಬಾ ಹೇಳ್ತಾರೆ. ಗುರುವಿಗೂ ಶಿಷ್ಯನಿಗೂ ಒಂದೇ ರೀತಿ ಸಂಬಂಧ ಇರುತ್ತದೆ. ಅವನು ಗುರುವಿನ ಉಪದೇಶದಿಂದ ಅವನು ಒಂದು ಜ್ಞಾನವನ್ನು ಗಳಿಸ್ಕೋಬೋದು ಅಂತೇಳಿ ಇಲ್ಲಿಗೆ ಇಷ್ಟು ಹೇಳಿದಾಗ ಇಲ್ಲಿಗೆ ಆರತಿ ಮುಗಿಯುತ್ತೆ. ಆಗ ಎಲ್ಲರೂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ಎಲ್ಲರೂ ಘೋಷಿಸಿದಾಗ ಅದಾದಮೇಲೆ ಪ್ರಸಾದ ವಿನಿಯೋಗ ಆಗುತ್ತೆ. ಅವರು ಎಲ್ಲರಿಗೂ ಕಲ್ಸಕ್ಕರೆ ಕೊಡ್ತಾರೆ. ಆಗ ಬಾಬಾರಂತಾರೆ, ನಿನಗೆ ಕಲ್ಸಕ್ಕರೆ ಸಿಕ್ಕಿದೆ, ಇದನ್ನು ಮನಸಾರೆ ಜ್ಞಾಪದಲ್ಲಿಟ್ಕೋ, ನಿನ್ನ ಜೀವನ ಸಕ್ಕರೆಯಷ್ಟೇ ಸಿಹಿಯಾಗುತ್ತದೆ, ನಿನ್ನ ಅಭೀಷ್ಟಗಳೆಲ್ಲವೂ ನೆರವೇರುತ್ತದೆ ಅಂತ ಆಶೀರ್ವಾದ ಮಾಡ್ತಾರೆ. ಅಂದರೆ ಗುರುವೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಾವು ಆರಾಧಿಸ್ಬೇಕು ಅಂತ ನಾವು ಇದನ್ನು ತಿಳ್ಕೊಬೋದು. ಮುಂದೆ ಬಾಬಾರವರ ವಚನಗಳು. ಬಾಬಾರವರ ವಚನಗಳು ಅಮೂಲ್ಯವಾದದ್ದು. ಅವುಗಳನ್ನು ನಾವು ಜ್ಞಾಪದಲ್ಲಿಟ್ಕೊಂಡು ಅವನಂತೆ ನಾವು ವರ್ತಿಸಿದರೆ ನಿಜವಾಗೂ ನಮಗೆ ಒಳ್ಳೆಯದಾಗುತ್ತದೆ. ಅವು ಕೆಲವು ವಚನಗಳಿದೆ, ಅವು ಯಾವ್ಯಾವುದು ನೋಡೋಣ ಬನ್ನಿ. ಯಾರೂ ತಮ್ಮ ಋಣಾನುಬಂಧವಿಲ್ಲದೆ ಎಲ್ಲಿಗೂ ಹೋಗಲಾರರು. ಯಾವ ಮನುಷ್ಯನೇ ಆಗಲಿ ಪ್ರಾಣಿಯೇ ಆಗಲಿ ನಿಮ್ಮ ಬಳಿ ಬಂದರೆ ನಿರ್ದಯೆಯಿಂದ ಓಡಿಸಬೇಡಿ. ತಕ್ಕ ಮರ್ಯಾದೆ ಮತ್ತು ಆದರದಿಂದ ಸ್ವಾಗತಿಸಿರಿ. ಮತ್ತು ಬಾಯಾರಿಕೆಯಾದವರಿಗೆ ನೀರು ಕೊಡಿ, ಹಸ್ತವರಿಗೆ ಆಹಾರ ನೀಡಿ, ಬಡವರಿಗೆ ಉಡುಪು ಕೊಡ್ರಿ. ಮತ್ತು ಅಪರಿಚಿತ ಪ್ರಯಾಣಿಕರು ನಿಮ್ಮ ಮನೆಯ ಪಡಸಾಲೆಯ ಮೇಲೆ ಮಲಗಿಕೊಳ್ಳಲು ಸ್ಥಳ ಕೊಟ್ಟರೆ ಶ್ರೀಹರಿಯು ಸಂತೃಪ್ತನಾಗುವನು. ಬಾಬಾ ಹೇಳಿದರೆ ನಿಮ್ಮಲ್ಲಿ ಯಾರು ಹಣ ಅಪೇಕ್ಷಿಸಿ ನಿಮ್ಮಲ್ಲಿ ಬಂದರೆ ಕೊಡಲು ನಿಮಗೆ ಇಷ್ಟವಿಲ್ಲದಿದ್ದರೆ ವಿನಾಕಾರಣ ಹರಿಹಾಯಬೇಡಿ. ಮತ್ತು ನಿಮ್ಮನ್ನು ಅನೇಕ ಜನರು ನಿಂದಿಸಬಹುದು, ಆದರೂ ಕೂಡ ನೀವು ಅವರ ಮೇಲೆ ಸಿಟ್ಟು ಮಾಡ್ಕೋಬೇಡಿ. ನೀವು ತಾಳ್ಮೆಯಿಂದ ವರ್ತಿಸಿ, ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತದೆ, ಶಾಂತಿ ದೊರಕುತ್ತದೆ. ಮತ್ತು ಯಾವಾಗಲೂ ನಾನು ನೀನು ಎಂಬ ವ್ಯತ್ಯಾಸವನ್ನು ನಿರ್ಮೂಲ ಮಾಡಿ, ದೇವರು ದೊಡ್ಡವನು, ಅವನೇ ನಮ್ಮ ಸರ್ವಸ್ವ, ಅವನೇ ನಮ್ಮ ರಕ್ಷಕ, ಅವನ ರೀತಿ ನೀತಿಗಳು ಅಗಾಧ ಮತ್ತು ಅಮೂಲ್ಯವಾದದ್ದು, ಅವನೇ ನಮ್ಮ ಅಭೀಷ್ಟಗಳೆಲ್ಲವನ್ನು ನೆರವೇರಿಸುತ್ತಾನೆ. ನಾವು ಇಲ್ಲಿ ಒಂದುಗೂಡಿರುವುದು ನಮ್ಮ ಪೂರ್ವಜನ್ಮದ ಋಣಾನುಬಂಧದಿಂದ. ನಾವು ಅನೋನ್ಯವಾಗಿ ಕಲೆತು ಪ್ರೀತಿ ಮತ್ತು ಆದರದಿಂದ ಇರೋಣ. ಈ ಒಂದು ಉದಾತ್ತ ಗುರಿಯನ್ನು ಯಾವನು ಸಾಧಿಸುತ್ತಾನೋ ಅವನೇ ನಿಜವಾದ ಸುಖಿ.
ಮತ್ತು ಅಮರನು. ಇತರರು ಪಶುಗಳಂತೆ ಉಸಿರಿರುವ ತನಕ ಜೀವಿಸುತ್ತಾರೆ. ಇದಿಷ್ಟು ವಚನಗಳನ್ನು ಬಾಬಾ ಹೇಳಿದ್ದಾರೆ. ನೋಡಿ, ಬಾಬಾರವ್ರ ವಚನಗಳು ಎಷ್ಟು ಅರ್ಥಗರ್ಭಿತವಾಗಿತ್ತು ಅಲ್ವಾ. ನಾವು ಯಾವಾಗಲೂ ದಯೆಯಿಂದ ಇರಬೇಕು. ನಾವು ಯಾವ ಪ್ರಾಣಿಗಳೇ ಬರಲಿ, ಯಾವ ಮನುಷ್ಯರನ್ನೇ ಆಗಲಿ, ನಾವು ನಿರ್ದಯದಿಂದ ಓಡಿಸ್ಬಾರ್ದು. ಅವ್ರಿಗೆ ನಾವು ತಕ್ಕ ಮರ್ಯಾದೆ ಕೊಡಬೇಕು. ಹಸ್ತವ್ರಿಗೆ ಆಹಾರ ಕೊಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ನಮಗೇನಾದ್ರು ಹಣಕಾಸು ಸಹಾಯ ಮಾಡೋಕ್ಕೆ ಇಷ್ಟ ಇಲ್ವಾ, ನಾವು ಸುಮ್ಮನಿದ್ಬಿಡ್ಬೇಕು. ಇಲ್ಲದೆಲ್ಲ ಹರಿಹಾಯಬಾರ್ದು ಅಂತ ಬಾಬಾ ಹೇಳಿದ್ದಾರೆ. ನಾವು ಯಾವಾಗಲೂ ತಾಳ್ಮೆಯಿಂದ ವರ್ತಿಸಬೇಕು ಅಂತಲೂ ಕೂಡ ಬಾಬಾ ಹೇಳಿದ್ದಾರೆ. ಮುಂದೆ ಸದ್ಭಾವನೆಗೆ ಪ್ರೋತ್ಸಾಹ. ಶ್ರೀ ಬಾಬಾರವರು ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸ್ತಿದ್ರು ಅಂತ ನಾವು ನೋಡೋಣ. ಅವರಲ್ಲಿ ನಾವು ಮನಪೂರ್ವಕವಾಗಿ ಶರಣಾಗತಿ ಹೊಂದಿದರೆ ಬಾಬಾ ನಮಗೆ ಸದ್ಭಾವನೆ ಪ್ರೋತ್ಸಾಹಿಸುತ್ತಿದ್ದರು. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಇರುವ ಸದ್ಭಾವನೆಯನ್ನು ಅಭಿವೃದ್ಧಿಪಡಿಸಿಕೊಂಡು ನೋಡಿಕೊಳ್ಳಿ. ಆಗ ನಮ್ಮ ಬುದ್ಧಿ ವಿಕಾಸ ಹೊಂದಿ ಮನಸ್ಸು ನಿರ್ಮಲವಾಗುತ್ತದೆ. ಒಂದು ದಿನ ಬುಧವಾರ ರಾತ್ರಿ ಹೇಮಾಡಪಂತರು ಮಲಗಿರ್ತಾರಂತೆ. ಆಗ ನಾಳೆ ಗುರುವಾರ, ಶಿರಡಿ ಪವಿತ್ರವಾದ ಸ್ಥಳ. ಆದ್ದರಿಂದ ಪವಿತ್ರವಾದ ಶ್ರೀರಾಮನಾಮ ಸ್ಮರಣೆಯಲ್ಲಿ ಕಾಲ ಕಳಿಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮಲ್ಕೋತಾರೆ. ಮಾರನೇ ದಿನ ಬೆಳಗಾಗುತ್ತಲೇ ತನ್ನಷ್ಟಕ್ಕೆ ತಾನೇ ಏಕಪ್ರಕಾರವಾಗಿ ಶ್ರೀರಾಮನಾಮವು ಅವರ ಮುಖದಿಂದ ಹೊರಬರುತ್ತಿತ್ತು. ಇದರಿಂದ ಅವರಿಗೆ ಸಂತೋಷ ಆಗುತ್ತದೆ. ನಂತರ ಬೆಳಗಿನ ಕರ್ತವ್ಯಗಳನ್ನೆಲ್ಲ ಮುಗಿಸಿಕೊಂಡು ಪುಷ್ಪಗಳನ್ನು ತೆಗೆದುಕೊಂಡು ಬಾಬಾರವರ ದರ್ಶನಕ್ಕೆ ಮಸೀದಿಗೆ ಬಂದಾಗ ಅವರ ಮುಂದೆ ಔರಂಗಾಬಾದಕರು ಆಡುತ್ತಿದ್ದ ಏಕನಾಥರ ಗುರು ಕೃಪಾಂಜನ ಪಾಯೋ ಮೇರಾ ಬಾಯಿ ಎಂಬ ಹಾಡನ್ನು ಕೇಳಿದರು. ಅಂದರೆ ಗುರುಕೃಪೆಯ ರೂಪದಲ್ಲಿ ನನಗೆ ಅಂಜನ ದೊರಕಿದೆ. ಇದು ನನ್ನ ದೃಷ್ಟಿಯನ್ನು ವಿಕಸಿಸಿ ರಾಮದರ್ಶನಕ್ಕೆ ನೆರವು ನೀಡಿದೆ ಎಂದರ್ಥ. ಸಾಯಿಯವರ ಭಕ್ತರಾದ ಔರಂಗಾಬಾದಕರ ಈ ಹಾಡನ್ನು ಆಗ ಆಡಿದ ಉದ್ದೇಶವೇನು? ನಿಜವಾಗಿಯೂ ಹೇಮಾಡಪಂತರ ಪ್ರತಿಜ್ಞೆಯನ್ನು ಈಡೇರಿಸಲು ಬಾಬಾ ಅದನ್ನೇ ಅವರು ಕೇಳುವಾಗೆ ಮಾಡಿದ್ದು ನಿಜವಾಗಲೂ ಆಶ್ಚರ್ಯ ಆಗುತ್ತೆ. ನೋಡಿ, ರಾಮನಾಮ ಸ್ಮರಣೆ ಎಷ್ಟು ಶ್ರೇಷ್ಠ ಅಂತ ಎಲ್ರಿಗೂ ಗೊತ್ತಿದೆ. ಈ ರಾಮನಾಮಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಮ್ಮ ಅಭಿಷ್ಟಗಳೆಲ್ಲವೂ ಕೈಗೂಡುತ್ತದೆ ಅಂತ ಬಾಬಾ ಹೇಳಿದ್ದಾರೆ. ಮುಂದೆ ವಿವಿಧೋಪದೇಶ. ಸಾಯಿಬಾಬಾ ಅವರು ಉಪದೇಶ ನೀಡಲು ಪ್ರತ್ಯೇಕ ಸ್ಥಳ ಆಗಲಿ ಪ್ರತ್ಯೇಕ ಕಾಲವಾಗಲಿ ನೋಡುತ್ತಿರಲಿಲ್ಲ. ಅವ್ರ ಸಂದರ್ಭ ಬಂದಾಗ ಎಲ್ಲ ಉಪದೇಶ ನೀಡ್ತಿರ್ತಾರೆ. ಒಂದು ಸಾರಿ ಅವರ ಭಕ್ತನೊಬ್ಬ ಬಂದು ಇನ್ನೊಬ್ಬನನ್ನು ನಿಂದಿಸ್ತಾ ಇರ್ತಾನೆ. ಸಾಮಾನ್ಯವಾಗಿ ಜನರು ವಿನಾಕಾರಣ ಇನ್ನೊಬ್ಬನನ್ನು ಅಳೆಯುತ್ತಾರೆ. ಇದು ದ್ವೇಷಕ್ಕೆ ಮೂಲ ಕಾರಣ. ಪರರ ನಿಂದನೆ ಬೇರೊಂದು ವಿಧದಲ್ಲಿ ನೋಡುತ್ತಾರೆ. ಕೊಳೆಯನ್ನು ತೊಳೆಯುವ ಸಾಧನಗಳು ಬೇರೆ ಬೇರೆಯಾಗಿದೆ. ಅಂದರೆ ಮಣ್ಣು, ನೀರು, ಸಾಬೂನು ಇವುಗಳಿಂದ ನಾವು ಕೊಳೆ ತೆಗಿಬೋದಲ್ವ. ಆದರೆ ಮನುಷ್ಯ ಪರರ ನಿಂದನೆಯನ್ನು ಮಾಡೋದ್ರಿಂದ ಅವ್ರು ಇನ್ನೊಬ್ಬರ ನಾಲ್ಗೆಲಿರೋ ಕೊಳೆ ತೆಗೆದಂಗೆ. ಅಂದರೆ ಇನ್ನೊಬ್ಬನ ನಿಂದಿಸಬಾರ್ದು ಅಂತ ಬಾಬಾ ಹೇಳಿದ್ದಾರೆ. ಇದರಿಂದ ನಮಗೆ ಕೊಳೆಯನ್ನು ತಿನ್ನುತ್ತಿದ್ದ ಹಂದಿಗೆ ನಮ್ಮನ್ನ ಹೋಲಿಸಿದ್ದಾರೆ. ಇನ್ನೊಬ್ಬರನ್ನ ಪರರ ನಿಂದನೆ ಮಾಡೋದ್ರಿಂದ ನಮಗೆ ಕೆಟ್ಟದಾಗುತ್ತೆ, ಅದರಿಂದ ಒಳ್ಳೆಯದಾಗೋದಿಲ್ಲ. ಪೂರ್ವಜನ್ಮದ ಸುಕೃತ ಫಲದಿಂದ ಈ ಮಾನವ ಜನ್ಮ ಲಭಿಸಿದೆ. ಈ ಜನ್ಮದಲ್ಲಿ ನೀನು ಈ ರೀತಿ ಮಾಡಿದ್ರೆ ಯಾವ ರೀತಿ ಕೂಡ ನಾವು ಬಾಬಾ ಸಹಾಯ ಮಾಡೋಕ್ಕಾಗಲ್ವಂತೆ. ಅಂದರೆ ಪರರ ನಿಂದನೆ ಮಾಡಬಾರ್ದು. ಅವ್ರು ಮಾಡೋದ್ರಿಂದ ಅವ್ರು ಮಾಡಿರೋ ಪಾಪ ಎಲ್ಲ ನಾವು ತಗೊಳ್ಳೋಷ್ಟು ಕರ್ಮ ಸುತ್ಕೊಳ್ಳುತ್ತೆ. ಆದ್ದರಿಂದ ದಯವಿಟ್ಟು ಯಾರು ಪರರ ನಿಂದನೆ ಮಾಡಬೇಡಿ. ಈ ರೀತಿ ಬಾಬಾ ನಮಗೆ ಸಂದರ್ಭ ಬಂದಾಗೆಲ್ಲ ನೀತಿ ಬೋಧಗಳನ್ನ ಬೋಧಿಸ್ತಾಯಿದ್ರು. ಆಧ್ಯಾತ್ಮಿಕ ಗುರಿ ತಲುಪಂಗೆ ನಮ್ಮನ್ನ ಮಾಡ್ತಾಯಿದ್ರು. ಮತ್ತು ಬಾಬಾ ಹೇಳ್ತಾಯಿದ್ರು, ಪೃಥ್ವಿ, ಆಪು, ತೇಜಸ್ಸು, ವಾಯು, ಸ್ವರ್ಗ ಇವುಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನೇ ಅಂತ ಬಾಬಾ ಹೇಳ್ತಾಯಿದ್ರು. ಬಾಬಾ ದೇವರು ಅವರು ಸಾಯಿ ರೂಪದಲ್ಲಿ ಅವತರಿಸ್ತಾರೆ ಅಷ್ಟೇ. ಅವ್ರನ್ನ ಯಾವಾಗಲೂ ಅವ್ರನ್ನೇ ಸ್ಮರಿಸ್ತಾ ಇರಬೇಕು. ಮತ್ತು ಏಕಮಾತ್ರ ಆಶ್ರಯವಾಕ್ಯವನ್ನೇ ಮಾಡಿಕೊಂಡಿರ್ತಾರೋ ಅವರಿಗೆ ಸಿಹಿ ಮತ್ತು ಸಕ್ಕರೆ, ಅಲೆ ಮತ್ತು ಕಡಲು ಅಂದರೆ ದೇವರಲ್ಲಿ ಏಕಾಗ್ರತೆ ಮುಟ್ಟುವಂತೆ ಮಾಡ್ತಾಯಿದ್ರು ಅವರು.
ಬಾಬನ್ನ ದೇವರು ಅಂತ ಪೂಜಿಸ್ತವ್ರೆ ಧನ್ಯರು ಅಂತ ಹೇಳಬೇಕು. ಮತ್ತು ಯಾವಾಗಲೂ ಸತ್ಯಪರವಾಗಿರಬೇಕು ಅಂತ ಬಾಬಾ ಹೇಳ್ತಿದ್ರು. ಯಾವಾಗಲೂ ಬೇರೆಯವರಿಗೆ ಮನಸ್ಸಿಗೆ ನೋವಂತ ಉಂಟು ಮಾಡೋಂಥ ಮಾತುಗಳನ್ನ ಆಡಬಾರ್ದು ಅಂತ ಬಾಬಾ ಹೇಳ್ತಾಯಿದ್ರು. ಮತ್ತು ತನುಮನ ದನಗಳನ್ನು ನನ್ನಲ್ಲಿ ಭಗವಂತನಲ್ಲಿ ಅರ್ಪಿಸಿದ್ರೆ ಅವರು ಎದುರಬೇಕಾಗಿಲ್ಲ. ಯಾವಾಗಲೂ ಅವ್ರು ಸಾಯಿನಾಮ ಜಪಿಸ್ತಾ ಇರಬೇಕು. ಅವ್ರ ಬಗ್ಗೆ ಭಕ್ತಿಯಿಂದ ಆಡ ಹೇಳ್ತಾ ಇದ್ದರೆ ಅವರು ಖಂಡಿತವಾಗಿಯೂ ಆತ್ಮಜ್ಞಾನವನ್ನು ಪಡೆಯುತ್ತಾರೆ ಅಂತ ಬಾಬಾ ಹೇಳಿದ್ದಾರೆ. ಬಾಬಾ ಮತ್ತು ಇನ್ನೊಂದು ಕೆಲವ್ರು ಹೇಳ್ತಾಯಿದ್ರು, ಯಾವಾಗಲೂ ನನ್ನನ್ನೇ ಸ್ಮರಿಸುತ್ತೀರಿ, ನನ್ನಲ್ಲಿ ಆಶ್ರಯ ಪಡೆಯುತ್ತೀರಿ ಮತ್ತು ದೇವರು ಯಾರು ಎಂದು ತಿಳಿಯಲು ಅಂತ ಕೇಳಿದವರಿಗೆ ಬಾಬಾ ಈ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳ್ತಾಯಿದ್ರು. ಮತ್ತು ಕೆಲವರಿಗೆ ಹರಿನಾಮ ಸ್ಮರಣೆ ಮಾಡಿ ಅಂತ ಹೇಳ್ತಾಯಿದ್ರು. ಇನ್ನು ಕೆಲವರಿಗೆ ಪರಮಾತ್ಮನ ಲೀಲೆಗಳನ್ನು ಶ್ರವಣ ಮಾಡಿ ಅಂತಲೂ, ಕೆಲವರಿಗೆ ಹರಿಪಾದ ಪೂಜೆ ಮಾಡುವಂತಲೂ, ಮತ್ತು ಕೆಲವರಿಗೆ ಉದಾತ್ತವಾದ ಪುರಾಣ ಗ್ರಂಥಗಳಾದ ಜ್ಞಾನೇಶ್ವರಿಯನ್ನು ಪಠಿಸುವಂತೆಯೂ, ಇನ್ನು ಕೆಲವರಿಗೆ ವಿಷ್ಣು ಸಹಸ್ರನಾಮ ಪಠಿಸುವಂತೆಯೂ ಕೂತ್ಕೊಂಡು ಹೇಳ್ತಾಯಿದ್ರು. ಮತ್ತು ಕೆಲವರಿಗೆ ಖಂಡೋಬ ದೇವಸ್ಥಾನಕ್ಕೆ ಕಳಿಸ್ತಾಯಿದ್ರು. ಇನ್ನು ಕೆಲವರಿಗೆ ಉಪನಿಷತ್ತುಗಳನ್ನಾಗಲಿ ಗೀತೆಗಳನ್ನಾಗಲಿ ಪಠಿಸಲು ಹೇಳುತ್ತಿದ್ದರು. ಅವರು ಉಪದೇಶಗಳಿಗೆ ಮಿತಿನೇ ಇರಲಿಲ್ಲ. ಎಷ್ಟು ಥರ ಭಕ್ತರಿಗೆ ಉಪದೇಶ ಮಾಡ್ತಿದ್ರು ಅಂದರೆ, ಕುಡುಕರನ್ನು ಅವ್ರಿಗೆ ಎದೆ ಮೇಲೆ ಕಲ್ಲು ಉರುಳಿಸಿದಷ್ಟು ನೋವಾಗಂಗೆ ಅವರು ಮಾಡ್ತಾಯಿದ್ರು. ಅಂದರೆ ಕುಡಿಯೋದನ್ನ ನಿಲ್ಲಿಸಿ, ಕುಡಿಯೋದ್ರಿಂದ ಒಳ್ಳೆಯದಾಗೋದಿಲ್ಲ. ಮತ್ತು ಗುರುರ್ ಮಂತ್ರನ ಗುರುರ್ ಮಂತ್ರ ಬ್ರಹ್ಮಾದಿ ಮಂತ್ರಗಳನ್ನೆಲ್ಲ ಉಪದೇಶ ಮಾಡ್ತಿದ್ರು. ಹಠಯೋಗ ಸಾಧಕರನ್ನು ಬರಮಾಡಿಕೊಂಡು ಅದನ್ನು ಬಿಡುವಂತೆ ಹೇಳ್ತಾಯಿದ್ರು. ಶಾಂತಿ ಮತ್ತು ತಾಳ್ಮೆಯನ್ನು ಬೋಧಿಸ್ತಿದ್ರು. ಇದಿಷ್ಟು ಬಾಬಾರವರ ಬೋಧನೆಗಳು. ಮುಂದೆ ಶ್ರಮಜೀವಿಗಳಿಗೆ ಸಂಭಾವನೆ ಅಂದರೆ, ಶ್ರಮಕ್ಕೆ ತಕ್ಕಂತೆ ಅವ್ರಿಗೆ ನಾವು ದುಡ್ಡು ಸಂಭಾವನೆ ಕೊಡಬೇಕು. ಇದರಿಂದ ಕೂಲಿದಾರರಿಗೂ ಮತ್ತು ಮಾಲೀಕನಿಗೂ ಜಗಳ ಆಗೋದಿಲ್ಲ, ಅವ್ರುಗಳಿಗೆ ವಿರಸನೆ ಬರೋದಿಲ್ಲ ಅಂತ ಬಾಬಾ ಹೇಳಿದ್ದಾರೆ. ಒಂದು ಸಲ ಮಧ್ಯಾಹ್ನ ರಾಧಾಕೃಷ್ಣಬಾಯಿ ಅವರ ಮನೆ ಬಳಿಗೆ ಬಂದು ಒಂದು ಏಣಿ ತೆಗೆದುಕೊಂಡು ಬನ್ನಿ ಅಂತಾರೆ. ಕೆಲವರು ಏಣಿ ತೆಗೆದುಕೊಂಡು ಬಂದು ಬಾಬಾರವರ ಆಜ್ಞೆಯಂತೆ ಗೋಡೆಗೆ ಒರಗಿಸ್ತಾರೆ. ಆಗ ವಾಮನ ಚೋದರಕ್ ಅವರ ಮನೆ ಮೇಲೆ ಹತ್ತಿ ರಾಧಾಕೃಷ್ಣಬಾಯಿ ಅವರ ಮೇಲೆ ಬಂದು ನಂತರ ಕೆಳಗಿಳಿದರು. ಬಾಬಾ ಇದನ್ನೆಲ್ಲ ನೋಡಿ ಯಾರಿಗೂ ಅರ್ಥ ಆಗಲಿಲ್ಲ. ಬಾಬಾ ಈಗ ಯಾಕೆ ಮಾಡಿದ್ರು ಅಂತಂತ ಅನ್ಕೋತಾರೆ. ಆಗ ರಾಧಾಕೃಷ್ಣಬಾಯಿ ಅವರು ಚಳಿ ಜ್ವರದಿಂದ ಬಳಲುತ್ತಿದ್ದರು. ಈ ಜ್ವರವನ್ನು ಹೋಗಲಾಡಿಸಲೋಸ್ಕರ ಬಾಬಾ ಅವರು ಹಾಗೆ ಮಾಡಿದರು. ಮಾಳಿಗೆಯಿಂದ ಕೆಳಗಿಳಿದ ತಕ್ಷಣ ಬಾಬಾ ಅವರು ಏಣಿಯನ್ನು ತಂದುಕೊಟ್ಟು ಅವ್ರಿಗೆ ₹2 ಕೊಡ್ತಾರೆ. ಆಗ ಕೆಲವರು ಧೈರ್ಯ ಮಾಡಿ, ಬಾಬಾ ಇಷ್ಟು ಕೆಲಸಕ್ಕೆ ಯಾಕೆ ಅವ್ರಿಗೆ ₹2 ಕೊಟ್ರಿ ಅಂತ ಕೇಳಿದಾಗ, ಇತರರ ಶ್ರಮವನ್ನು ಯಾರು ಪುಕ್ಕಟೆ ಪಡಬಾರದು ಅಂತ ಉತ್ತರಿಸ್ತಾರೆ. ಕೆಲಸಗಾರರಿಗೂ ಕೂಲಿಯನ್ನು ಧಾರಾಳವಾದ ಮನಸ್ಸಿನಿಂದ ತಪ್ಪದೇ ಕೊಡಬೇಕು ಅಂತ ಈ ತತ್ವವನ್ನು ಬಾಬಾ ಹೇಳ್ತಾರೆ. ಅಂದರೆ ಕೆಲಸಗಾರನಿಗೂ ಮಾಲೀಕನಿಗೂ ವಿರಸ ಬರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇದಿಷ್ಟು 18 ಮತ್ತು 19ನೇ ಅಧ್ಯಾಯ. ಮುಂದೆ 20ನೇ ಅಧ್ಯಾಯ. ಓಂ ಸಾಯಿರಾಮ್.